ಒಬ್ಬೊಬ್ರು ಸಚಿವ ಸಂಪುಟ ವಿಸ್ತರಣೆ ಅಂತ ಅಸಮಾಧಾನ ಸ್ಫೋಟ ಆಗಿದೆ. ಕೆಲ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ, ಕೆಲವು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಸಚಿವರನ್ನ ನಿಮಗೆ ಈಗ ಮಾಡುವಂತ ಪಟ್ಟಿ ಬಗ್ಗೆ ನಿಮ್ಮ ಸಮಾಧಾನ ತಾವು ಏನ್ ಚರ್ಚೆ ನಡೀತು ಮತ್ತು ಯಾರು ಪ್ರಿಫರ್ ಕೊಡಬೇಕು ಅಂತ? ಅಸಮಾಧಾನ ಯಾರಿಗೂ ಆಗಿಲ್ಲ. ಅಸಮಾಧಾನ ಆಗಿರೋದು ಭಾರತೀಯ ಜನತಾ ಪಾರ್ಟಿ ಅವರಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವರು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ವಿನಃ ರಾಜೀನಾಮೆ ಪತ್ರಿಕೆ ನಮ್ಮ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಚಾರಗಳು ಬೇರೆ. ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರ ಮಾಡೋ ಸಂದರ್ಭದಲ್ಲಿ ಎಷ್ಟು ಸಮತೋಲನವನ್ನು ಕಾಪಾಡಿಕೊಂಡಿದ್ದಾರೆ ಅದನ್ನು ಮೊಟ್ಟ ಮೊದಲನೇದಾಗಿ ಅವರು ಸ್ವಲ್ಪ ನೋಡೋದು ಭಾಳ ಉತ್ತಮ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಶೋಷಿತ ಸಮುದಾಯದವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಸಹ ಅದರಲ್ಲಿ ವೇಣುಗೋಪಾಲರವರು ಇದ್ದರು, ಸುರ್ಜೇವಾಲಾ ಅವರು ಇದ್ದರು. ಈ ಒಂದು ತೀರ್ಮಾನದಲ್ಲಿ ಈ ಒಂದು ಸಂಪುಟ ಪುನರ್ರಚನೆ ಆಗುವಾಗ ನಮ್ಮ ಪಕ್ಷದಲ್ಲಿ ನಾಯಕತ್ವದ ಭಂಡಾರವೇ ಇದೆ. ನಮ್ಮ ಪಕ್ಷದಲ್ಲಿ ನಾಯಕತ್ವದ ದಿವಾಳಿತನ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋ ರೀತಿಯಲ್ಲಿ ಎಲ್ಲರೂ ಸಹ ನಾಯಕರೇ. 4 ಟರ್ಮು, 5 ಟರ್ಮು, 6 ಟರ್ಮ್ ಆಗಿರ್ತಕ್ಕಂಥ ಶಾಸಕರಿದ್ದಾರೆ. ಎಲ್ರಿಗೂ ಸಹ ನಾವು 48 ಜನ, 140 ಜನರಲ್ಲಿ 48 ಜನ ಮೊಟ್ಟ ಮೊದಲೇ ಬಾರಿ ಆಯ್ಕೆಯವರಿದ್ದಾರೆ. ಬಾಕಿಯವರೆಲ್ಲರೂ ಸಹ 3 ಟರ್ಮು, 4 ಟರ್ಮು, 5 ಟರ್ಮು, 6 ಟರ್ಮ್ ಅವರು ಸಹ ಇದ್ದಾರೆ. ಎಲ್ರಿಗೂ ಸಹ ಅವಕಾಶ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದ್ಭುತವಾದ ಒಂದು ದೊಡ್ಡ ಇತಿಹಾಸವನ್ನು ನಾವು ಸೃಷ್ಟಿ ಮಾಡೋದು ಏನು ಅಂದರೆ, ಒಬ್ಬ ಪೌರ ಕಾರ್ಮಿಕ ದಂಪತಿಗಳೇನಿದ್ರು ಅವರ ಮಗನಿಗೂ ಸಹ ನಾವು ಮಂತ್ರಿ ಮಾಡಿದ್ದೀವಿ. ಈ ಇತಿಹಾಸ ಎಲ್ಲಾದರೂ ಸಿಗುತ್ತೇನು ಭಾರತೀಯ ಜನತಾ ಪಾರ್ಟಿಯಲ್ಲಿ? ಅದರ ಜೊತೆಗೆ ನಮ್ಮ ಬೊಮ್ಮಾಯಿಯವರಿದ್ದರು, ಬೊಮ್ಮಾಯಿ ಸಾಹೇಬರು ಇದ್ದಾಗ 13 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇರಲಿಲ್ಲ. ಕೆಲವು ಜಾತಿಗಳನ್ನ ಕೈಯೇ ಬಿಟ್ಬಿಟ್ಟಿದ್ರು. ನಾವು ಎಲ್ಲ ಜಿಲ್ಲೆಗೂ ಅವಕಾಶಗಳನ್ನ ಕೊಡಬೇಕು ಅಂತ ಬಹುತೇಕ ಜಿಲ್ಲೆಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಕೆಲವು ಸಂದರ್ಭದಲ್ಲಿ ಹೋದ ಬಾರಿ ಇದ್ದ ಸಚಿವರಿಗೆ ಈ ಬಾರಿ ಅವಕಾಶಗಳಿರಲಿಲ್ಲ. ಯಾಕಂದರೆ ಅವ್ರಿಗೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ ಆ ಒಂದು ತೀರ್ಮಾನವನ್ನು ಒಂದು ಗೈಡ್ಲೈನ್ಸ್ ಮಾಡ್ಕೊಂಡಿದ್ವಿ. ನಾವು ಈಗಾಗಲೇ ನೀವು ಆ ಪಟ್ಟಿ ನೋಡಿರ್ಬೋದು. SC, ST, OBC, ಮೈನಾರಿಟಿ, ಲಿಂಗಾಯತರು, ಒಕ್ಕಲಿಗರು, ಕ್ರಿಶ್ಚಿಯನ್ಸರು ಎಲ್ರಿಗೂ ಸಹ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಥರ ಪ್ರಜಾಪ್ರಭುತ್ವದಲ್ಲಿ ಇನ್ಕ್ಲೂಸಿವ್ ಗೌರ್ಮೆಂಟ್ ಅಂತ ಏನಾದರೂ ಇದ್ದರೆ, ಎಲ್ಲರೂ ಒಳಗೊಂಡಂಥ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಎಲ್ಲೂ ಸಹ ಅಸಮಾಧಾನ ಇರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಅದಾಗಿರುತ್ತೆ. ಅದನ್ನು ಈಗ ಎಲ್ರಿಗೂ ಸಹ ಮಾತಾಡಿದ್ದೀವಿ. ಎಲ್ಲರೂ ಸಹ ತಮ್ಮ ರಾಜೀನಾಮೆಯನ್ನು ಸಹ ವಾಪಸ್ ತೆಗೆದುಕೊಂಡಿದ್ದಾರೆ.